ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, CTET 2026 ಸೊ ಅಂದರೆ ನಾಳೆ ಕೂಡ ಎಕ್ಸಾಮ್ ಇದೆ. 7ನೇ ತಾರೀಕಿಗೆ 8ನೇ ತಾರೀಕು ಕೂಡ ಎಕ್ಸಾಮ್ ಇದೆ. ಈ 2 ದಿನಗಳಲ್ಲಿ ಎಕ್ಸಾಮ್ ಬರೆಯುವಂತಹ ಎಲ್ಲ ಆಸ್ಪಿರೆಂಟ್ಸ್ಗೂ ಕೂಡ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಸೆಂಟರ್ಗೆ ಹೋಗೋ ಮುಂಚೆ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಎಲ್ಲ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು ಆ್ಯಂಡ್ ಡೂಸ್ ಆ್ಯಂಡ್ ಡೋಂಟ್ಸನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಹಾಲ್ ಟಿಕೆಟ್ ಆ್ಯಂಡ್ ID ರೂಲ್ಸ್ ಆಗಿರ್ಬೋದು, ಎಕ್ಸಾಮ್ ಟೈಮಿಂಗ್ಸ್ ಮತ್ತು ಎಂಟ್ರಿ ಕ್ಲೋಸಿಂಗ್ ಟೈಮ್ ಆ್ಯಂಡ್ ಲ್ಯಾಂಗ್ವೇಜ್ ಆಪ್ಷನ್, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಮತ್ತು ಏನು ತೊಗೊಂಡು ಹೋಗಬೇಕು, ಏನು ತೊಗೊಂಡು ಹೋಗಬಾರ್ದು, OMR ಶೀಟ್ ಮಾರ್ಕಿಂಗ್ ರೂಲ್ಸ್ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು 9 ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ಸ್ ಮಸ್ಟ್ ಫಾಲೋ ದ ಇನ್ಸ್ಟ್ರಕ್ಷನ್ ಮೆನ್ಷನ್ ಇನ್ ದಿಸ್ ಅಡ್ಮಿಟ್ ಕಾರ್ಡ್. ಅಂದರೆ ಅಭ್ಯರ್ಥಿಗಳು ಈ ಒಂದು ಪ್ರವೇಶ ಪತ್ರದಲ್ಲಿ ಇರತಕ್ಕಂತಹ ಕೆಲವೊಂದು ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ. ಸೊ ಮೊದಲನೇದು ಏನು ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ಟು ದ ಎಕ್ಸಾಮ್ ಸೆಂಟರ್ ಅಟ್ ಲೀಸ್ಟ್ 120 minutes ಬಿಫೋರ್ ದ ಎಕ್ಸಾಮ್ ಬಿಗಿನ್ಸ್. ನೋ ಕ್ಯಾಂಡಿಡೇಟ್ಸ್ ವಿಲ್ allowed to enter the examination center after 9:30 AM in morning shift and 2:30 PM in afternoon ಶಿಫ್ಟ್ ಅಂತ. ಅಂದರೆ ಪರೀಕ್ಷೆ ಆರಂಭ ಆಗ್ತಕ್ಕಂತಹ ಮೊದಲು ಕನಿಷ್ಠ 120 ನಿಮಿಷಗಳ ಮುಂಚೆನೇ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕು. ಸೊ ಬೆಳಗಿನ ಶಿಫ್ಟ್ 9:30 ಇರೋದ್ರಿಂದ 9:30 ನಂತರ ಯಾರೇ ಬಂದರೂ ಕೂಡ ಅಲೋ ಮಾಡಲ್ಲ. ಆ್ಯಂಡ್ ಮಧ್ಯಾಹ್ನ 2:15 ನಂತರ ಯಾರೇ ಒಂದು ಎಕ್ಸಾಮ್ ಸೆಂಟ್ರಿಗೆ ಹೋಗೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಭ್ಯರ್ಥಿಗಳಿಗೆ ಪ್ರವೇಶ ನೀಡೋದಿಲ್ಲ ಅಂತ. ಸೊ ಹಾಗಾಗಿ ನೀವು 9:30ಗಿಂತ ಮುಂಚೆನೇ ನೀವೆಲ್ಲ ಇರಬೇಕಾಗುತ್ತೆ ಎಕ್ಸಾಮ್ ಸೆಂಟ್ರಲ್ಲಿ. ಆ್ಯಂಡ್ ಮಧ್ಯಾಹ್ನ ಎಕ್ಸಾಮ್ ಇರೋರು ಬಿಫೋರ್ ಅಂದರೆ 2:15ಗಿಂತ ಮುಂಚೆನೇ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಇರಬೇಕಾಗುತ್ತೆ ಅನ್ನೋದು ಎರಡನೇ ಒಂದು ಇನ್ಸ್ಟ್ರಕ್ಷನ್ ಆಯಿತು. ಆ್ಯಂಡ್ ಮೂರನೇದು, ಬ್ರಿಂಗ್ ಯುವರ್ ಓನ್ ಬ್ಲೂ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಟು ರೈಟ್ ಪರ್ಟಿಕ್ಯುಲರ್ ಇಫ್ ನೀಡೆಡ್ ಅಂತ ಇದೆ. ಅಂದರೆ ಅಗತ್ಯ ಇದ್ದರೆ ವಿವರಗಳನ್ನು ಬರೆಯೋದಕ್ಕೆ ನಿಮ್ಮ ಸ್ವಂತ ನೀಲಿ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ತರಬೇಕು ಅಂತ. ಸೊ ಕೆಲವರು ಜೆಲ್ಲಿಂಗ್ ತೊಗೊಂಡು ಹೋಗ್ತೀರಾ, ಆಮೇಲೆ ಮತ್ತೆ ಕೆಲವರು ಇಂಕ್ ಪೆನ್ನನ್ನು ಏನಾದರೂ ತೊಗೊಂಡು ಹೋಗ್ತೀನಿ ಅಂತಂದರೆ ದಯವಿಟ್ಟು ಅದನ್ನು ಆ ಥರ ಪೆನ್ಗಳನ್ನ ನೀವು ಬಳಕೆ ಮಾಡಬೇಡಿ. ಯಾಕಂದರೆ ನಾವು OMR ಶೀಟಲ್ಲಿ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಎಲ್ಲಾದರೂ ನೀರು ಬಿತ್ತು ಅಂತಂದರೆ ಮತ್ತು ಇನ್ನೊಂದು ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಆನ್ಸರೇ ಅಳಿಸಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಬ್ಲ್ಯಾಕ್ ಪೆನ್ನು ಅಥವಾ ಬ್ಲೂ ಪೆನ್ನು, ಬಾಲ್ ಪಾಯಿಂಟ್ ಪೆನ್ನನ್ನು ನೀವು ಪ್ರಿಫರ್ ಮಾಡಬೇಕಾಗುತ್ತೆ. ಸೊ ನಾಲ್ಕನೇದು, ವಿತೌಟ್ ಅ ವ್ಯಾಲಿಡ್ ಅಡ್ಮಿಟ್ ಕಾರ್ಡ್ ಆ್ಯಂಡ್ ಒರಿಜಿನಲ್ ಫೋಟೋ ID ಎಂಟ್ರಿ ಇಸ್ ಪ್ರೊಹಿಬಿಟೆಡ್. ಅಂದರೆ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಕಾರ್ಡ್ ಆಗಿರ್ಬೋದು, ಫೋಟೋ ಮತ್ತು ಗುರುತಿನ ಚೀಟಿ, ಯಾವುದೇ ಒಂದು ಗುರುತಿನ ಚೀಟಿ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಹಾಗೆಯೇ ವೋಟರ್ ID ಆಗಿರ್ಬೋದು, ಇನ್ನು ಆಧಾರ್ ಕಾರ್ಡು. ಸೊ ಇದನ್ನು ತೊಗೊಂಡು ಹೋಗಿಲ್ಲ ಅಂತಂದರೆ ನಿಮಗೆ ಅವಕಾಶ ಇರೋದಿಲ್ಲ ಎಕ್ಸಾಮ್ ಹಾಲ್ ಒಳಗಡೆ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರಲ್ಲ. ಸೊ ಹಾಗಾಗಿ ಅಡ್ಮಿಷನ್ ಕಾರ್ಡ್ ಆಗಿರ್ಬೋದು, ಜೊತೆಗೆ ಒಂದು ಫೋಟೋ ಮತ್ತು ಒಂದು ಐಡೆಂಟಿಟಿ ಕಾರ್ಡನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಫಿಫ್ತ್ ಒನ್, ನೋ ಕ್ಯಾಂಡಿಡೇಟ್ ಶಾಲ್ ಲೀವ್ ದ ಎಕ್ಸಾಮ್ ಹಾಲ್ ಬಿಫೋರ್ ಕನ್ಕ್ಲೂಷನ್ ಆ್ಯಂಡ್ ಸೈನಿಂಗ್ ದ ಅಟೆಂಡೆನ್ಸ್ ಶೀಟ್ ಅಂತ. ಅಂದರೆ ಹಾಜರಾತಿ ಪಟ್ಟಿಗೆ ಸಹಿ ಮಾಡೋದಕ್ಕಿಂತ ಮುಂಚೆ ಮತ್ತು ಪರೀಕ್ಷೆ ಮುಗಿಯೋದಕ್ಕಿಂತ ಮುಂಚೆ ನೀವು ಯಾವುದೇ ಅಭ್ಯರ್ಥಿಗಳಾಗಿದ್ರೂ ಕೂಡ ಎಕ್ಸಾಮ್ ಹಾಲ್ನ ಬಿಟ್ಟು ಹೊರಗಡೆ ಹೋಗೋಂಗಿಲ್ಲ ಅಂತ. ಕೆಲವರು ನಂದಾಯಿತು ಎಕ್ಸಾಮ್ ಟೈಮಿಂಗ್ಸ್ಗಿಂತ ಮುಂಚೆನೇ ಬರ್ದೋಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಎದ್ದು ಹೋಗ್ಬಿಡ್ತಾರೆ. ಸೊ ಆ ಥರ ಎಲ್ಲ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ. ಆ್ಯಂಡ್ ನೆಕ್ಸ್ಟು ಅಧಿಸೂಚನೆಯಲ್ಲಿ ನೀಡಿರ್ತಕ್ಕಂತಹ ಎಲ್ಲ ಸೂಚನೆಗಳನ್ನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗತ್ತೆ. ಮತ್ತು ಹಿಂದಿ ಅಥವಾ ಇಂಗ್ಲೀಷನ್ನು ಹೊರತುಪಡಿಸಿ ಬೇರೆ ಭಾಷೆಯನ್ನು ಆಯ್ಕೆ ಮಾಡಿದಂತಹ ಅಭ್ಯರ್ಥಿಗಳು ಮುಖ್ಯ ಪತ್ರಿಕೆಯ ಒಂದು ಕೋಡ್ಗೆ ಹೊಂದತಕ್ಕಂತಹ ಅದೇ ಕೋಡ್ನ ಪೂರಕ ಭಾಷಾ ಪತ್ರಿಕೆಯನ್ನು ಮೇಲ್ವಿಚಾರಕರಿಂದ ಏನು ಮಾಡಬೇಕು, ಕೇಳ್ಕೊಳ್ಬೇಕಾಗತ್ತೆ. ಆ್ಯಂಡ್ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇರೋದ್ರಿಂದ ಯಾವುದೇ ಪ್ರಶ್ನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಉತ್ತರವನ್ನು ನಾವು ಅಂದರೆ ಬಬ್ಲಿಂಗ್ ಮಾಡಬಾರ್ದು. ಆ ಥರ ಏನಾದರೂ ಮಾಡಿದ್ರು ಅಂತಂದರೆ ಆ ಒಂದು ಆನ್ಸರ್ ಕರೆಕ್ಟ್ ಆಗಿದ್ರು ಕೂಡ, ಇವಾಗ ಒಂದು ಕ್ವೆಶ್ಚನ್ ಇರುತ್ತೆ, 4ನೇ ಪ್ರಶ್ನೆ ಅಂತ ಇರುತ್ತೆ, 4ನೇ ಪ್ರಶ್ನೆಗೆ 4 ಆಪ್ಷನ್ಸ್ ಇರುತ್ತೆ. ಸೊ 4 ಆಪ್ಷನ್ಸ್ಗೆ ನೀವು ಬಬ್ಲಿಂಗ್ ಮಾಡೋಕ್ಕೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ನೀವು ಒಂದೇ ಆಯ್ಕೆನ ನೀವು ಟಿಕ್ ಮಾಡಬೇಕಾಗುತ್ತೆ ಅಥವಾ ಒಂದೇ ಅಂಕೆಗೆ ನೀವು ಬಬ್ಲಿಂಗ್ ಮಾಡಬೇಕಾಗುತ್ತೆ. ಅಪ್ಪಿತಪ್ಪಿ ನೀವು 2 ಮಾಡ್ತು ಅಂತಂದರೆ ಆ ಕರೆಕ್ಟ್ ಆಗಿದ್ರು ಕೂಡ ಆನ್ಸರು ಅದನ್ನು ರಾಂಗ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಆ್ಯಂಡ್ ನೆಕ್ಸ್ಟು ಇವಾಗ ಲಾಸ್ಟ್ ಒಂದು ಇನ್ಸ್ಟ್ರಕ್ಷನ್ ಇದೆ ನೋಡಿ ಇಲ್ಲಿ. ಏನಪ್ಪ ಅಂದರೆ ಮಧುಮೇಹ ಹೊಂದಿರುವಂತಹ ಅಭ್ಯರ್ಥಿಗಳು, ಅಂದರೆ ಯಾರಿಗೆ ಶುಗರ್ ಪ್ರಾಬ್ಲಮ್ ಇರುತ್ತೆ, ಸೊ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇರುತ್ತೆ, ಸೊ ಪಾರದರ್ಶಕ ಚೀಲದಲ್ಲಿ ಅಂದರೆ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ನಲ್ಲಿ ಶುಗರ್ ಆಗಿರ್ಬೋದು, ಕ್ಯಾಂಡಿ ಆಗಿರ್ಬೋದು, ಆಮೇಲೆ ಕೆಲವೊಂದು ಫ್ರೂಟ್ಸ್ ಆಗಿರ್ಬೋದು ಅಥವಾ ಸ್ಯಾಂಡ್ವಿಚ್ ಇದನ್ನು ತೊಗೊಂಡು ಬರ್ಬೋದು. ಮತ್ತು ಅದನ್ನು ನೀವೇ ಇಟ್ಕೊಳ್ಳೋ ಥರ ಇಲ್ಲ, ಯಾರು ಇನ್ವಿಜಿಲೇಟರ್ಸ್ ಇರ್ತಾರಲ್ವ, ಸೊ
ಅವ್ರ ಹತ್ರ ಕೊಡಬೇಕಾಗುತ್ತೆ. ಆಮೇಲೆ ನಿಮ್ಗೆ ಏನಾದರೂ ತುಂಬ ಆಗ್ತಾ ಇಲ್ಲ ತಿನ್ಬೇಕಂತ ಅನಿಸಿದಾಗ ಅಗತ್ಯ ಇದ್ದಾಗ ಮಾತ್ರ ನೀವು ಇನ್ವಿಜಿಲೇಟರ್ಸ್ ಹತ್ರ ಕೇಳಿ ಪರ್ಮಿಷನ್ ತೊಗೊಂಡು ಅದನ್ನು ಇಸ್ಕೋಬೇಕಾಗತ್ತೆ ಅನ್ನೋದು. ಸೊ ಇದಿಷ್ಟು ಏನೋ ಮೇನ್ ಇನ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಯಾರಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಏನೇನೆಲ್ಲ ತೊಗೊಂಡು ಹೋಗಬೇಕು ಅಂತ. ಡೌನ್ಲೋಡೆಡ್ ಅಡ್ಮಿಟ್ ಕಾರ್ಡ್, ನೀವು ಅಡ್ಮಿಟ್ ಕಾರ್ಡನ್ನು ಮಸ್ಟ್ ಆ್ಯಂಡ್ ಶುಡ್ ತೊಗೊಂಡು ಹೋಗಲೇಬೇಕಾಗುತ್ತೆ. ಆ್ಯಂಡ್ ಎರಡನೇದು ಒಂದು ಫೋಟೋ ಐ ಡಿ, ಆಗಲೇ ಹೇಳ್ದಂಗೆ ಫೋಟೋ ಮತ್ತು ಒಂದು ಐ ಡಿ ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಐ ಡಿ, ಎನಿಥಿಂಗ್. ಇದಿಷ್ಟರಲ್ಲಿ ನೀವು ಯಾವುದನ್ನಾದರೂ ಒಂದನ್ನು ಕ್ಯಾರಿ ಮಾಡಬೇಕಾಗುತ್ತೆ. ಆ್ಯಂಡ್ ಬ್ಲೂ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ 500 ml, ಅರ್ಧ ಲೀಟ್ರದ್ದು ವಾಟರ್ ಬಾಟಲ್ ತೊಗೊಂಡು ಹೋಗ್ಬೋದು. ಬಟ್ ಟ್ರಾನ್ಸ್ಪರೆಂಟ್ ಆಗಿರಬೇಕು. ನಿಮ್ಮ ಒಂದು ಫ್ಯಾನ್ಸಿ ಆಗಿರೋಂಥ ಯಾವುದೇ ಒಂದು ವಾಟರ್ ಬಾಟಲ್ನ ಅಲೋ ಮಾಡಲ್ಲ ಅಲ್ಲಿ, ಜಸ್ಟ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ಅಲೋ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಓನ್ಲಿ ಪರ್ಮಿಟೆಡ್ ಐಟಮ್ಸ್ ಆರ್ ಅಲೋಡ್ ಇನ್ ದ ಎಕ್ಸಾಮಿನೇಷನ್ ಸೆಂಟರ್. So the center will not be responsible for safe custody of buried items ಅಂತ, ಆಯಿತಾ. ಸೊ ಇದಿಷ್ಟು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಲೇಟ್ ಎಂಟ್ರಿಗೆ ಅಲೋ ಮಾಡಲ್ಲ. ಅದಾದಮೇಲೆ ಎಕ್ಸಾಮ್ ಮುಗಿಯೋ ತನಕನೂ ಕೂಡ ನೀವು ಎಕ್ಸಿಟ್ ಆಗಂಗಿಲ್ಲ. ಎಕ್ಸಾಮ್ ಹಾಲಿಂದ ಆಗಲಿ ಅಥವಾ ಎಕ್ಸಾಮ್ ಸೆಂಟ್ರಿಂದ ಆಗಲಿ ಎಕ್ಸಾಮ್ ಮುಗಿಯೋ ತನಕ ನೀವು ಅಲ್ಲೇ ಇರಬೇಕಾಗತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಲ್ಯಾಂಗ್ವೇಜ್ ಆಪ್ಷನ್ ಚೇಂಜ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಡ್ಮಿಷನ್ ಕಾರ್ಡಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಕನ್ನಡ ಅಂತ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕೊಟ್ಬಿಟ್ಟು ನೀವು ಇನ್ನು ಬುಕ್ಲೆಟ್ ಕೊಟ್ಟಾಗ ನೀವು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಬರೆಯೋಕ್ಕಾಗಲ್ಲ. ಸೊ ಅಪ್ಲಿಕೇಶನಲ್ಲಿ ಅಥವಾ ನಿಮ್ಮ ಅಡ್ಮಿಷನ್ ಕಾರ್ಡಲ್ಲಿ ಏನಿದೆ ಲ್ಯಾಂಗ್ವೇಜ್ 1 ಕನ್ನಡ, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಅಥವಾ ಲ್ಯಾಂಗ್ವೇಜ್ 1 ಇಂಗ್ಲೀಷ್, ಲ್ಯಾಂಗ್ವೇಜ್ 2 ಕನ್ನಡ ಅಂತ ಏನು ಕೊಟ್ಟಿರ್ತಾರೆ ಅದನ್ನು ಮಾತ್ರ ಬರೀಬೇಕಾಗತ್ತೆ ಹೊರತು ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಅಪ್ಲಿಕೇಶನಲ್ಲಿ ಆಯ್ಕೆ ಮಾಡಿದಂತಹ ಲ್ಯಾಂಗ್ವೇಜ್ನ ಆಧಾರದಲ್ಲಿ ಮಾತ್ರನೇ ಇವ್ಯಾಲ್ಯೂಯೇಷನ್ ಆಗೋವಂಥದ್ದು. ಸೊ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಮೇನ್ ಪಾಯಿಂಟು, ನೀವು ಯಾವ್ಯಾವ ಐಟಮ್ಸ್ನ ತೊಗೊಂಡು ಹೋಗಬಾರ್ದು, ಯಾವ್ಯಾವುದನ್ನ ಮೆಟಾಲಿಕ್ ಐಟಮ್ಸ್ನ ತೊಗೊಂಡು ಹೋಗಬಾರ್ದು. ಬುಕ್ಸ್ ಆಗಿರ್ಬೋದು, ನೋಟ್ಸ್, ಆಮೇಲೆ ಬಿಟ್ಸ್ ಆಫ್ ಪೇಪರ್ಸ್, ಕೆಲವೊಂದು ಚಿಕ್ಕ ಚಿಕ್ಕ ಪೇಪರ್ಸ್ಗಳನ್ನ ತೊಗೊಂಡು ಹೋಗಬಾರ್ದು. ಜಾಮಿಟ್ರಿ ಬಾಕ್ಸ್, ಪೆನ್ಸಿಲ್ ಬಾಕ್ಸ್ನ ತೊಗೊಂಡು ಹೋಗಂಗಿಲ್ಲ. ಆ್ಯಂಡ್ ಗೋಲ್ಡ್ ಆ್ಯಂಡ್ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ ಮೆನ್ಷನ್ ಮಾಡಿದ್ದಾರೆ ನೋಡಿ ಕ್ಲೀನಾಗಿ. ಗೋಲ್ಡ್ ಆ್ಯಂಡ್ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ ನಿಮ್ಮ ಕಿವಿ ಓಲೆ ಆಗಿರ್ಬೋದು ಅಥವಾ ಬಳೆಗಳಾಗಿರಬಹುದು, ಮೂಗುತಿ ಆಗಿರ್ಬೋದು, ಏನಾದರೂ ಕೆಲವೊಂದು ಆರ್ನಮೆಂಟ್ಸ್ ನೀವು ಏನು ವೇರ್ ಮಾಡಿರ್ತೀರ ಅದನ್ನು ತೊಗೊಂಡು ಹೋಗೋಂಗಿಲ್ಲ, ಕ್ಯಾರಿ ಮಾಡೋಂಗಿಲ್ಲ. ಅದನ್ನು ಹಾಕೊಂಡು ಹೋಗೋ ಹಾಗೂ ಕೂಡ ಇಲ್ಲ. ಸೊ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಬೆಟರ್ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಮನೇಲೇ ಕ್ಲೀನಾಗಿ ಬಿಚ್ಚಿಟ್ಬಿಟ್ಟು ಹೋಗೋದು ಒಳ್ಳೆಯದು. ಇಯರಿಂಗ್ಸ್ ಆಗಿರ್ಬೋದು, ಮೂಗ್ಬಟ್ಟು ಆಗಿರ್ಬೋದು. ಯಾಕಂದರೆ ನಿಮ್ಗೆ ಎಕ್ಸಾಮ್ ಹಾಲ್ಗೆ ಹೋಗೋ ಟೈಮಲ್ಲಿ ಬಿಚ್ಚಿಸಿದಾಗ ಅಥವಾ ಅದು ಕೆಲವರು ಹೆಣ್ಮಕ್ಳು ಪಾಪ ಟೈಟಾಗಿ ಹಾಕೊಂಡ್ಬಿಟ್ಟಿರ್ತಾರೆ, ಅದನ್ನು ಬಲವಂತವಾಗಿ ಬಿಚ್ಚೋದ್ರಿಂದ ನಿಮಗೆ ಹಾರ್ಮ್ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಕೆಲವೊಂದು ಪೌಚ್ ಆಗಿರ್ಬೋದು, ಪೆನ್ಸಿಲ್ ಪೌಚು, ಸ್ಕೇಲು, ಆಮೇಲೆ ಲಾಕ್ ಟೇಬಲ್ಲು, ರೈಟಿಂಗ್ ಪ್ಯಾಡು ಅಂದರೆ ಎಕ್ಸಾಮ್ ಪ್ಯಾಡ್, ರಟ್ಟುಗಳಾಗಿರ್ಬೋದು, ಎರೇಸರು, ವೈಟ್ನರು, ಕಾರ್ಡ್ಬೋರ್ಡ್ ಶೀಟು, ಎಲೆಕ್ಟ್ರಾನಿಕ್ ಡಿವೈಸಸ್ ಲೈಕ್ ವಾಚ್ ಆಗಿರ್ಬೋದು, ಆಮೇಲೆ ರಿಸ್ಟ್ ವಾಚ್ ಆಗಿರ್ಬೋದು, ವಾಲೆಟ್, ಗಾಗಲ್ಸ್, ಹ್ಯಾಂಡ್ ಬ್ಯಾಗ್, ಮೊಬೈಲ್ ಫೋನ್ಸ್, ಇಯರ್ಫೋನ್ಸ್, ಮೈಕ್ರೋಫೋನ್ಸ್, ಆಮೇಲೆ ಕ್ಯಾಮ್ರಾಸ್, ಹೆಡ್ಫೋನ್ಸ್. ಗೊತ್ತು ಇದೆಲ್ಲ ನೀವು ತೊಗೊಂಡು ಹೋಗಲ್ಲ ಅಂತ, ಬಟ್ ಆದ್ರೂ ನಿಮ್ಮ ಸೇಫ್ಟಿಗೆ ನೀವು ಬೈ ಮಿಸ್ಟೇಕ್ ಆಗಿ ನೀವು ಪಾಕೆಟಲ್ಲಿ ಎಲ್ಲೋ ಒಂದು ಕಡೆ ವಾಚ್ನಾಗಿರ್ಬೋದು, ಫೋನ್ ಆಗಿರ್ಬೋದು ಗೊತ್ತಿಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತೀರ. ಸೊ ಅದು ಕೂಡ ಅಫೆನ್ಸ್ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ನೀವು ನೋಡ್ಕೊಂಡು ಎಕ್ಸಾಮ್ ಹಾಲ್ ಒಳಗಡೆ ಹೋಗಬೇಕಾಗತ್ತೆ. ಸೊ ಆಮೇಲೆ ನಿಮಗೆ ಅಲ್ಲಿ ಬಯೋಮೆಟ್ರಿಕ್ ಇರುತ್ತೆ. ಸೊ ಹಾಗಾಗಿ ನೀವು ಎಕ್ಸಾಮ್ ಇವಾಗ 9:30 ಅಂತಂದಾಗ ಬೆಟರ್ ನೀವು 7:30 ಅಲ್ಲಿ ಇರೋದು. ಯಾಕಂದರೆ ನಿಮಗೆ ಬಯೋಮೆಟ್ರಿಕ್ ಇರುತ್ತೆ, ಆಮೇಲೆ ಫೇಸ್ ರೆಕಗ್ನೈಸೇಷನ್ ಇರುತ್ತೆ. ಸೊ ಅದೆಲ್ಲವನ್ನು ಎಲ್ಲ ಪ್ರೊಸೀಜರ್ಸ್ನ ಮುಗಿಸ್ಕೊಂಡು ನಿಮ್ಮ ಹಾಲ್ ಒಳಗಡೆ ಕಳಿಸೋದ್ರಿಂದ ನೀವು ಬೇಗನೆ ಎಕ್ಸಾಮ್ ಹಾಲ್ ಒಳಗಡೆ ಹೋಗಬೇಕಾಗತ್ತೆ. ಸೊ ಇದು ನಾನು ಇಷ್ಟು ಲಿಸ್ಟ್ಗಳನ್ನು ಹೇಳಿದೆ, ಅಲ್ಲಿರ್ತಕ್ಕಂತಹ ಯಾವುದೇ ಮಿಸ್ಟೇಕ್ಸ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಕಾಮಾಗಿರಿ, ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರೀರಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಆಮೇಲೆ ಕನ್ನಡದಲ್ಲಿ ಇರೋದಿಲ್ಲ, ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ, ಯೋಚನೆ ಮಾಡಿ. ಯಾಕೆಂದರೆ ಇನ್ನೂ ಇಂಗ್ಲೀಷಲ್ಲಿ ನಂಗೆ ಅರ್ಥ ಆಗಲ್ಲ ಅಂತಂದರೆ ಸ್ವಲ್ಪನಾದರೂ ಅರ್ಥ ಆಗೋದ್ರೆ ಹಿಂದಿ ಆದರೂ ಗೊತ್ತಿರುತ್ತೆ. ಆ್ಯಂಡ್ ಹಿಂದಿನಲ್ಲೂ ಕೂಡ ನೋಡ್ಕೊಳ್ಳಿ, ಇಂಗ್ಲೀಷಲ್ಲೂ ಕೂಡ ನೋಡ್ಕೊಳ್ಳಿ. ಸ್ವಲ್ಪ ಪೇಷನ್ಸಿಂದ ಯೋಚನೆ ಮಾಡಿ ಎಕ್ಸಾಮ್ನ ಬರೀರಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾಳೆ ನಾಡಿದ್ದು ಯಾರ್ಯಾರು CTET ಎಕ್ಸಾಮ್ ಬರೀತಾ ಇದ್ದೀರಾ ಅವರೆಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.